ನಾಳೆ ಕನ್ನಡಪರ ಸಂಘಟನೆಗಳು ಬಂದ್ಗೆ ಕರೆಯನ್ನ ಕೊಟ್ಟಿವೆ. ಈ ಹಿನ್ನೆಲೆಯಲ್ಲಿ ನಡೆಯಬೇಕಿದ್ದಂತ ಪರೀಕ್ಷೆಗಳನ್ನ ಮುಂದೂಡಲಾಗಿದೆ. ಕಳಸಾ ಬಂಡೂರಿ ಯೋಜನೆಗಾಗಿ ನಾಳೆ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಪರೀಕ್ಷೆಗಳನ್ನ ಮುಂದೂಡಲಾಗಿದೆ. ನಾಳೆ ನಡೆಯಬೇಕಾಗಿರುವಂತಹ ಪರೀಕ್ಷೆಯನ್ನ ಮುಂದೂಡಿ ಇದೀಗ ವಿವಿ ಆದೇಶವನ್ನ ಹೊರಡಿಸಿದೆ. ನಾಳೆ ನಡೆಯಬೇಕಿದ್ದಂತ BA, BCom, BBM, BSc ಸೇರಿದಂತೆ PG ಕೋರ್ಸ್ಗಳ ಪರೀಕ್ಷೆಗಳನ್ನ ಯೂನಿವರ್ಸಿಟಿ ಮುಂದೂಡಿಕೆ ಮಾಡಿದೆ. ನಾಳೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ತೊಂದರೆ ಆಗಬಾರದು ಅನ್ನುವಂತಹ ಕಾರಣಕ್ಕೆ ಇದೀಗ ಪರೀಕ್ಷೆಗಳನ್ನ ಮುಂದೂಡಿದೆ. ಪ್ರಥಮ ವರ್ಷದ ಪದವಿ ಪರೀಕ್ಷೆಗಳು ಫೆಬ್ರವರಿ 8ಕ್ಕೆ ಮುಂದೂಡಲಾಗಿದೆ. ಮೂರನೇ ವರ್ಷದ BA, BSc ಪರೀಕ್ಷೆಯನ್ನ ಫೆಬ್ರವರಿ 5ಕ್ಕೆ ಮುಂದೂಡಿ ಇದೀಗ ಆದೇಶ ಹೊರಡಿಸಲಾಗಿದೆ. ಜೊತೆಗೆ ಮೂರನೇ ವರ್ಷದ BCom ಮತ್ತೆ BBM ಪರೀಕ್ಷೆಯನ್ನ ಜನವರಿ 31ಕ್ಕೆ ಮುಂದೂಡಿ ವಿವಿ ಸೂಚನೆಯನ್ನ ಕೊಟ್ಟಿದೆ. ಎರಡನೇ ವರ್ಷದ MA ಮತ್ತೆ MSc ಪರೀಕ್ಷೆಗಳನ್ನ ಫೆಬ್ರವರಿ 2ಕ್ಕೆ ನಿಗದಿ ಮಾಡಿ ಇದೀಗ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಪರೀಕ್ಷೆ ಮುಂದೂಡಿ ಬೆಂಗಳೂರು ವಿಶ್ವವಿದ್ಯಾಲಯ ಆದೇಶವನ್ನ ಹೊರಡಿಸಿದೆ. ನಾಳೆ ನಡೆಯುವಂತಹ ಬಂದ್ನ ಹಿನ್ನೆಲೆಯಲ್ಲಿ ಪರೀಕ್ಷಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅನ್ನುವಂತಹ ಕಾರಣಕ್ಕೆ ಇದೀಗ ಬಂದ್ನ ಹಿನ್ನೆಲೆಯಲ್ಲಿ ಪರೀಕ್ಷೆಗಳನ್ನ ಮುಂದೂಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ನಾಳೆ ನಡೆಯುವಂತಹ ಪರೀಕ್ಷೆಗಳನ್ನ ಮುಂದೂಡಲಾಗಿದೆ. ಯಾವ್ಯಾವ ಪರೀಕ್ಷೆಗಳನ್ನ ಮುಂದೂಡಲಾಗಿದೆ, ಜೊತೆಗೆ ಎಷ್ಟನೇ ವರ್ಷದ ಪರೀಕ್ಷೆಗಳನ್ನ ಮುಂದೂಡಲಾಗಿದೆ ಮುತ್ತಪ್ಪ? ಆನಂದ್, ಮಹದಾಯಿ ಸಮಸ್ಯೆ ಇತ್ಯರ್ಥಕ್ಕೆ ಆಗ್ರಹಿಸಿ ಕನ್ನಡಪರ ಸಂಘಟನೆಗಳು ಜನವರಿ 25ಕ್ಕೆ ಕರ್ನಾಟಕ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಆ ದಿನ ಅಂದ್ರೆ ಜನವರಿ 25ಕ್ಕೆ ನಿಗದಿಯಾಗಿರುವ ಮೊದಲ ವರ್ಷದ BA, BCom, BSc ಹಾಗೂ BCom, BBA ಪರೀಕ್ಷೆಗಳನ್ನ ಫೆಬ್ರವರಿ 8ನೇ ತಾರೀಕಿಗೆ ಮುಂದೂಡಿಕೆ ಮಾಡಿದರೆ, ಮೂರನೇ ವರ್ಷದ BA ಹಾಗೂ BSc ಪರೀಕ್ಷೆಗಳನ್ನ ಫೆಬ್ರವರಿ 5ಕ್ಕೆ ಮುಂದೂಡಿಕೆ ಮಾಡಿದರೆ, ಜೊತೆಗೆ ಮೂರನೇ ವರ್ಷದ BCom ಹಾಗೂ BBM ಪರೀಕ್ಷೆಯನ್ನ ಜನವರಿ 31ಕ್ಕೆ ಮುಂದೂಡಿಕೆ ಮಾಡಿರುವಂತದ್ದು. ಹೀಗೆ ಅಂದ್ರೆ ಜನವರಿ 25ನೇ ತಾರೀಕು ಏನು ಪರೀಕ್ಷೆಗಳನ್ನ ನಿಗದಿ ಮಾಡಲಾಗಿತ್ತು ಆ ಎಲ್ಲಾ ಪರೀಕ್ಷೆಗಳನ್ನು ಕೂಡ ಮುಂದಿನ ತಿಂಗಳಿಗೆ ಪೋಸ್ಟ್ಪೋನ್ ಮಾಡಲಾಗಿದೆ. ಜೊತೆಗೆ 25ನೇ ತಾರೀಕು ಬಿಟ್ಟು ಮುಂಬರುವಂತಹ ದಿನಗಳಿಗೆ ಅವುಗಳನ್ನ ಪೋಸ್ಟ್ಪೋನ್ ಮಾಡುವಂತದ್ದು. ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದಂತಹ ತೊಂದರೆ ಆಗಬಾರ್ದು, ಅವರ ಹಿತದೃಷ್ಟಿಯಿಂದ ಈ ಒಂದು ಪರೀಕ್ಷೆಗಳನ್ನ ಮುಂದೂಡಿಕೆ ಮಾಡಲಾಗಿದೆ ಅಂತ ಈಗಾಗಲೇ ಡೈರೆಕ್ಟರ್ ಆಗಿರುವಂತಹ ಮೈಲಾರಪ್ಪ ಈ ಒಂದು ಆದೇಶ ಹೊರಡಿಸಿರುವಂತದ್ದು. ವಿದ್ಯಾರ್ಥಿಗಳ ಏನ್ ಬೇರೆ ಊರುಗಳಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ಸಾರಿಗೆ ತೊಂದರೆ ಆಗಬಹುದು. ಜೊತೆಗೆ ಪರೀಕ್ಷೆ ನಡೆಯುವ ವೇಳೆ ಸಾಕಷ್ಟು ಕನ್ನಡಪರ ಸಂಘಟನೆಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಕೂಡ ಮಾಡಬಹುದು. ಹೀಗಾಗಿ ಈ ಒಂದು ಹಿತದೃಷ್ಟಿಯಿಂದ ಈ ಪರೀಕ್ಷೆಗಳನ್ನ ಮುಂದೂಡಿಕೆ ಮಾಡಲಾಗಿದೆ ಅಂತ ಕೂಡ ಈಗಾಗಲೇ ನಿರ್ದೇಶಕರು ಹೇಳಿರುವಂತದ್ದು. ಹೀಗಾಗಿ ಜನವರಿ 25ನೇ ತಾರೀಕು ನಡೆಯಬೇಕಿದ್ದಂತಹ ಎಲ್ಲಾ ಪರೀಕ್ಷೆಗಳು ಕೂಡ ಫೆಬ್ರವರಿ 8, 5 ಹಾಗೂ ಜನವರಿ 31ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಇದರ ಜೊತೆಗೆ ಆದೇಶವನ್ನು ಕೂಡ ಹೊರಡಿಸಿರುವುದು, ಜೊತೆಗೆ ಆಯಾ ಕಾಲೇಜುಗಳ ಪ್ರಿನ್ಸಿಪಾಲ್ರು ಕೂಡ ಒಂದು ಆದೇಶನ ಕಳಿಸಿರುವಂತದ್ದು. ಆನಂದ್, ಓಕೆ, ಧನ್ಯವಾದ ಮುತ್ತಪ್ಪ ಮಾಹಿತಿಗಾಗಿ.